ಸುಮ್ಮನೆ ಹೊರಟು ಹೋಗಲೇ. ಬ್ರಿಟಿಷರನ್ನೇ ರಕ್ತ ಸುರುವಂಗೆ ಕೊಚ್ಚಿ ಹಾಕಿದ ವೀರ ಸಂಗೊಳ್ಳಿ ರಾಯಣ್ಣನ ಹೇಳಲು ಇನ್ನು ನೀನೆಂದರೆ ಯಾವ ಲೆಕ್ಕ? ನನ್ನ ಪಿತ್ತವನ್ನು ನೆತ್ತಿಗೇರಿಸಿ ಸತ್ತು ಹೋಗಬೇಡ ಈ ಮೈಲಾರನ ಕೈಯಲ್ಲಿ. ಚೋರರಿಗೊಂದು ಕಾಲ, ಚೋರರಿಗೊಂದು ಕಾಲ, ಈ ಮೈಲಾರನಿಗೆ ಮೈ ತುಂಬಿ ಬಂದರೆ ಸಾಕು, ನಿಮ್ಮವರನ್ನು ಮನ ಬಂದಂತೆ ಕಡಿಮೆ ಇದೇ ಮನೆಯಲ್ಲಿ ಮುಚ್ಚ ಕೆಚ್ಚು ಹಚ್ಚು ಬಿಡುವಲೆ ನಿಮ್ಮ ದೇಹಕ್ಕೆ. ಯಪ್ಪ 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 ತಡ್ಕರ ಮೈಲಾರಪ್ಪ, ನೀನು ನಮ್ಮನ್ನ ಯಾಕೆ ಕೆಡದಾಕ್ತಿಯಪ್ಪ ತಮ್ಮ? ಇನ್ನ ಎಂಟ ತಿಂಗಳು ಉಳ್ದೈತಿ ಭೂಮಿ ಪ್ರಳಯ ಆಗಾಗ. ಆಗ ನಾವು ನೀವು ನಮ್ಮ ಸಾವುಕಾರ ಮುಕುಳಿ ಬಾಯಿ ಮುಚ್ಕೊಂಡ್ ಇಲ್ಲಿಗೆ ಎಲ್ಲರ ಕುಂತಾರ ಮ್ಯಾಕ ಹೋಗ್ಬಿಡನಪ್ಪ ಯಪ್ಪ. ನಮ್ಮದು ದೇವ್ರ ಪಟ್ಟಿ ಕೊಟ್ಬಿಡ್ರಪ್ಪ, ನಮಗೆ ಯಾಕೆ ಜಗಳ ತಮ್ಮ ಮೈಲಾರೇ? ದೇವರ ಮೇಲೆ ಭಕ್ತಿರುವ ಏನಿಲ್ಲ ನಾಯಕ, ಸ್ವಂತ ದುಡ್ಡನ್ನಾಕಿ ದೇವರ ಜಾತ್ರೆಯನ್ನು ಮಾಡುವಂತ ಹೇಳು. ಅದನ್ನೆಲ್ಲ ಬಿಟ್ಟು ಬಡವರನ್ನು ಬೆದರಿಸಿ ದೇವರ ಹೆಸರು ಹೇಳಿ ದುಡ್ಡು ಎತ್ತಿ ಜೀವನ ಸಾಗಿಸುತ್ತಿರುವ ಏನಿನ್ನ ನಾಯಕನಿಗೆ ಅಂತ್ಯ ಸಿದ್ಧವಾಯಿತೆಂದು ಹೇಳು. ಮಾಮ ಭರಿಸು ಈ ನಾಯಕುಲದ ನಾಯಕನಿಗೆ 101 ರೂಪಾಯಿ. 101 ರೂಪಾಯಿ. ಈ ಸೂರಪ್ಪ ನಾಯಕನ ಮುಂದೆ ಸವಾಲಾಕಿ ನಿಂತಿರುವಲ್ಲ, ನಾಳೆ ಬೆಳಗಾದರೆ ನೋಡು ಮಗನೇ ನಿನ್ನ ಮನೆತನದ ಸ್ಥಿತಿ. ನಿನ್ನ ತಾಯಿಯನ್ನು ಎತ್ತಾಗಿ ಈ ನಿನ್ನ ಮಾವನ ಮೈ ಚರ್ಮ ಸುರಿಯದಿದ್ದರು ನನ್ನ ಹೆಸರು ಸೂರ ಸರ್ದಾರ ಸೂರಪ್ಪ ನಾಯಕನೇ ಅಲ್ಲ. ನಡೀರಿ ಸೂರಪ್ಪ ನಾಯಕರೇ, ಸಮುದ್ರದ ಅಲೆಗೆ ಬಲೆ ದಾಟಿ ಮೀನನ್ನು ಹಿಡಿದಂತೆ ಯಜಮಾನರಿಗೆ ಹೇಳಿ ಅವರ ಮನೆತನವನ್ನು ಪ್ರೀತಿಗೆ ಬರುವಂತೆ ಮಾಡೋಣ. ಶೂರರಿಗೊಂದು ಕಾಲ, ಮೈಲಾರ, ಬಡವರ ಬದುಕೋದು ತುಂಬಾ ಕಷ್ಟವಾಯ್ತಪ್ಪ ಈ ಹಳ್ಳಿಯಲ್ಲಿ. ಈ